ನಮಸ್ತೆ. ಆಸೆ ಪಡು ಸಾಧಿಸು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ನ ಹೆಸರು ನಿಮಗೆ ತೀರಾ ಹತ್ತಿರವಾದವರು ಯಾರು. ಎಲ್ಲ ಇವಾಗ ಸ್ಟಾರ್ಟ್ ಮಾಡ್ತೀವಲ್ವ ಯೋಚನೆ ಮಾಡೋಕ್ಕೆ ಯಾರು ಅಂತ ಹೇಳಿ. ಅಂದರೆ ನಮಗೆ ತೀರಾ ಹತ್ತಿರವಾದವ್ರು ಯಾರು ಅಂತ ಬಂದ ತಕ್ಷಣವೇ ನಿಜವಾಗ್ಲೂ ಇವರೇ ಅಂತ ಹೇಳೋಕ್ಕೆ ಸ್ವಲ್ಪ ಯೋಚನೆ ಮಾಡಿ, ನಿಜವಾಗ್ಲೂ ಹಂಗೆ ಹೇಳೋಕ್ಕಾಗತ್ತಾ ನಮಗೆ ಅಂತ. ಸೊ ಇದು ಸುಲಭವಾದ ಪ್ರಶ್ನೆ ಅಲ್ವೇ ಅಲ್ಲ ಅಂತ. ಓಕೆ, ನಮಗೆ ತೀರಾ ಹತ್ತಿರವಾದವರು ಯಾರು ಅಂತ ಬಂದಾಗ ತಕ್ಷಣ ಅನಿಸುತ್ತೆ ನನ್ನ ಹೆಂಡತಿ ಅಂತ. ಆಮೇಲೆ ನನ್ನ ಮಕ್ಕಳು, ಈಗ ಹೆಂಡ್ತಿಂಗೆ ಕೇಳಿದ್ರೆ ನನ್ನ ಗಂಡ, ಇಲ್ಲ ನನ್ನ ಫ್ರೆಂಡಪ್ಪ, ಇವರೆಲ್ಲ ಒಂದು ಟೈಮ್ ಕೈ ಕೊಟ್ಬಿಡ್ಬೋದು, ಬಟ್ ನನ್ನ ಫ್ರೆಂಡ್ ಇದ್ದಾಳೆ ಅಷ್ಟು ವರ್ಷದಿಂದ. ಕೊನೆಗೆ ಇಲ್ಲಪ್ಪ ನನ್ನ ತಾಯಿ, ನಮ್ಮಮ್ಮನೂ ನಂಬಕ್ಕಾಗಲ್ಲ, ನಮ್ಮಪ್ಪ. ಈ ರೀತಿ ನೀವು ಉತ್ತರ ಕೊಡ್ತಾ ಹೋದರೆ ಇದು ಅಪ್ಪಟ ಸುಳ್ಳು ಅಂತ ಹೇಳ್ತಾ ಇದ್ದಾರೆ. ಗಮನಿಸಿ ನೋಡಿ, ಪ್ರತಿಯೊಬ್ಬರಿಗೂ ಕೂಡ ಒಂದು ಲಿಮಿಟ್ ಇದೆ. ಪ್ರತಿಯೊಬ್ಬರಿಗೂ ಲಿಮಿಟ್ ಇದೆ. ಇದನ್ನು ತಿಳ್ಕೊಬೇಕು ನಾವು. ನಾನು ಇವ್ರಿಗೆ ತುಂಬ ಕ್ಲೋಸ್ ಅಂತ ಹೇಳೋಕ್ಕೆ ಮುಂಚೆ, ಇವ್ರು ನಂಗೆ ತುಂಬ ಹತ್ತಿರದವರು ಅಂತ ಹೇಳೋಕ್ಕೆ ಮುಂಚೆ ಎಷ್ಟು ಹತ್ತಿರದವರು ಅನ್ನೋದನ್ನು ನಾವು ತಿಳ್ಕೊಬೇಕು. ಈ ಲಿಮಿಟ್ ಲೈಫಲ್ಲಿ ತುಂಬ ಯೂಸ್ ಆಗುತ್ತೆ. ಆ್ಯಂಡ್ ಈ ಥರ ಲಿಮಿಟ್ ಹಾಕ್ಕೋಬೇಕು ನಾವು ನಮ್ಮ ಲೈಫಲ್ಲಿ. ಬಿಕಾಸ್ ಆ ಲೇಯರ್ ಇರಲೇಬೇಕು. ಆ ಲೇಯರ್ನ ಮಿಕ್ಸ್ ಮಾಡ್ಕೋಬಾರ್ದು. ಮಿಕ್ಸ್ ಮಾಡ್ಕೊಂಡ್ರೇ ಅಟ್ಯಾಚ್ಮೆಂಟ್, ಬಿಟ್ಟೋದಾಗ ನೋವು, ತೊಂದರೆ ಎಲ್ಲ ಆಗುತ್ತೆ. ಸೊ ಆ ಒಂದು ಲೇಯರ್ ಇರಬೇಕು. ಅದಕ್ಕೆ ಇವ್ರು ಹೇಳ್ತಾ ಇದ್ದಾರೆ ಎಲ್ಲರಿಗೂ ಒಂದು ಲೇಯರ್ ಇದೆ, ಎಲ್ಲೆ ಅನ್ನೋದಿದೆ, ಲಿಮಿಟ್ ಅನ್ನೋದಿದೆ. ಹೇಗೆ ಅಂದರೆ, ಕೆಲವರು ನಮ್ಮ ಹಾಸಿಗೆವರೆಗೂ ಬರುವಂಥ ಅವಕಾಶ ಇದೆ, ಬಿಟ್ಕೋತೀವಿ. ಇನ್ನು ಕೆಲವರು ಕೈ ಇಟ್ಕೊಳ್ಳೋ ಅಷ್ಟು ನಮ್ಮ ಮಧ್ಯ ಒಂದು ಹೊಂದಾಣಿಕೆ ಇದೆ. ಇನ್ನು ಕೆಲವರು ಬಾಗಿಲವರೆಗೂ ಬರ್ಬೋದು. ಇನ್ನು ಕೆಲವರು ಮನೆ ಒಳಗಡೆ ಬರ್ಬೋದು ವಿತೌಟ್ ಪರ್ಮಿಷನ್. ಕೆಲವ್ರು ಮನೆ ಒಳಗಡೆ ಬರ್ಬೋದು ವಿತೌಟ್ ಪರ್ಮಿಷನ್. ಕೆಲವರು ಅಡುಗೆ ಮನೆಗೂ ಬರ್ಬೋದು ವಿತೌಟ್ ಪರ್ಮಿಷನ್. ಬಾತ್ರೂಮ್ಗಳಿಗೆ ಹೋಗ್ಬೋದು, ಬಟ್ ವಿತೌಟ್ ಪರ್ಮಿಷನ್ ಕೆಲವರು ರೂಮ್ಗಳೊಳಗಡೆ ಬರೋಕ್ಕಾಗಲ್ಲ. ಸೊ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಲಿಮಿಟ್ ಅಂತ ಇರುತ್ತೆ. ಅಂದರೆ ಆ ಲಿಮಿಟ್ ಮೇಲೆ ಯಾರ ಜೊತೆಗೂ ನಾವು ಕ್ಲೋಸ್ ಆಗಬಾರ್ದು. ಆ್ಯಂಡ್ ನೀವೇ ಯೋಚನೆ ಮಾಡಿ ಆಗಲ್ಲ ಅನ್ನೋದನ್ನ ಇಲ್ಲಿ ಅರ್ಥ ಮಾಡಿಸ್ತಾ ಇರೋದು. ನಮಗೆ ಇವ್ರು ತುಂಬ ಕ್ಲೋಸ್ ಅಂತ ನೀವು ಅಂದ್ಕೊಂಡ್ರೆ ಎಷ್ಟರ ಮಟ್ಟಿಗೆ ಕ್ಲೋಸ್ ಅನ್ನೋ ಅಂತ ಸ್ಪಷ್ಟತೆ ನೀವು ಇಟ್ಕೋಬೇಕು. ಇಲ್ಲ ಅಂತಂದರೆ ನಿಮ್ಮ ಲೈಫಲ್ಲಿ ನೀವೇ ಕನ್ಫ್ಯೂಷನ್ ಆಗ್ತೀರಾ. ರಿಲೇಷನ್ಶಿಪ್, ಫ್ರೆಂಡ್ಸ್, ಫ್ಯಾಮಿಲಿಯಲ್ಲಿ. ಸೊ ಎಲ್ಲದಕ್ಕೂ ಕೂಡ ಎಲ್ಲೆಲ್ಲಿ ನೀವು ಲಿಮಿಟ್ ಇಟ್ಕೋಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು ಅನ್ನೋದನ್ನು ಹೇಳ್ತಿದ್ದಾರೆ. ಸೊ ಇಷ್ಟು ಹೇಳಿದ ಮೇಲೆ ಈಗ ಯೋಚನೆ ಮಾಡಿ ಯಾರು ನಿಮಗೆ ಕ್ಲೋಸ್ ಅಂತ. ಅದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಈ ರೀತಿ ಯೋಚನೆ ಮಾಡಿ ನೋಡಿ ಅಂತ. ಯಾವುದಾದ್ರೂ ಒಂದು ಸೀಕ್ರೆಟ್, ಯಾರ ಹತ್ರನೂ ಹೇಳೋಕ್ಕಾಗ್ದಿರೋ ಅಂಥ ಒಂದು ರಹಸ್ಯನ ನೀವು ಯಾರ ಹತ್ರ ಹೇಳ್ಬೋದು ಅಂತ ಯೋಚನೆ ಮಾಡಿ. ಇವ್ರ ಹತ್ರ ನಾನು ಒಂದೇ ಒಂದು ಡಾಟ್ ಕೂಡ ಬಿಡದೆ ನಾನು ಇವ್ರ ಹತ್ರ ಸಂಪೂರ್ಣ ರಹಸ್ಯನ ಹೇಳ್ಬೋದು ಅಂತ ಅಂದ್ಕೊಳ್ಳೋ ಅಂಥ ಒಬ್ಬ ವ್ಯಕ್ತಿ ಯಾರಾದರೂ ಇದ್ದಾರಾ ಅಂತ. ಅದು ಖಂಡಿತ ಯಾರು ಸಾಧ್ಯ ಇಲ್ಲ ಅಲ್ಲ. ನಾನು ಎಲ್ಲ ಸೀಕ್ರೆಟ್ನೂ ಇವ್ರ ಹತ್ರ ಹೇಳ್ತೀನಿ ಅಂತ ನೀವು ಹೇಳಿದರೂ ಕೂಡ ಯಾವುದೋ ಕೆಲವು ಸೀಕ್ರೆಟ್ಗಳನ್ನು ಸಾಧ್ಯವೇ ಇಲ್ಲ ನಾವು ಹೇಳೋದಕ್ಕೆ. ಅದು ನಮ್ಮೊಳಗೆ ಉಳ್ಕೊಂಬಿಟ್ಟಿರುತ್ತೆ. ಇದು ಒಂದು. ನೆಕ್ಸ್ಟು, ಇಲ್ಲ ನಾನು ಯಾರಿಗೂ ಹೇಳೋಕ್ಕಾಗಲ್ಲ, ದೇವರು ಫೈನಲಿ ನಮಗೆ ಕಾಣಿಸೋದೇನು, ದೇವರಪ್ಪ ನಾನು ಎಲ್ಲರಿಗಿಂತ ತುಂಬ ಹತ್ತಿರ ದೇವರು, ಅಥವಾ ದೇವ್ರಿಗೆ ನಾನೆಲ್ಲ ಹೇಳ್ಬಿಡ್ತೀನಿ ಅಂತ ನೀವು ಹೇಳೋದಾದರೆ ಅದು ನಿಮ್ಮ ಮೂರ್ಖತನ. ಹಂಗೆ ಹೇಳಲೇಬೇಡಿ. ಯಾಕಂದರೆ ದೇವರಿಗೆ ನಿಮ್ಮ ರಹಸ್ಯಗಳನ್ನು ಕೇಳ್ಕೊಂಡು ಕೂತ್ಕೊಳ್ಳೋ ಅಷ್ಟು ಪುರ್ಸೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಯಾರು ಅಂತ ಬಂದಾಗ ವೆರಿ ಸಿಂಪಲ್, ಬೇರೆ ಯಾರೂ ಅಲ್ಲ, ನೀವೇ. ಹೌದು, ಅದು ನೀವೇ. ನಿಮಗಿಂತ ಹತ್ತಿರವಾದ ಮನುಷ್ಯರು ನಿಮಗೆ ಬೇರೆ ಯಾರೂ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ನಿಮಗಿಂತ ಹತ್ತಿರವಾಗಿರೋರು ನಿಮ್ಮ ಜೊತೆಗೆ ಯಾರು ಇರೋಕ್ಕೆ ಸಾಧ್ಯ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಜೀವನದಲ್ಲಿ ನಮಗೆ ಇದನ್ನು ನಾವು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ. ನಾವು ಏನನ್ನು ತಿಳ್ಕೊಬೇಕು, ಏನನ್ನು ತಿಳ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ, ಯಾವ ರೀತಿ ಜೀವನವನ್ನು ಅನುಭವಿಸೋಕ್ಕೆ ಇಷ್ಟಪಡ್ತಾ ಇದ್ದೀವಿ, ಪ್ರತಿಯೊಂದು ಕೂಡ ನಾವು ಫಸ್ಟು ನಮಗೇನು ಅನಿಸುತ್ತೆ, ನಮ್ಗೆ ಯಾರಾದರೂ ಹತ್ತಿರವಾದವರು, ನಮ್ಗೆ ಇಷ್ಟವಾದವ್ರನ್ನ ತಿಳ್ಕೊಳಕ್ಕೆ ನಮ್ಗೆ ಇಷ್ಟ ಆಗುತ್ತೆ. ಕರೆಕ್ಟ್, ಅವ್ರ ಬಗ್ಗೆ ತಿಳ್ಕೊಬೇಕು ಅಂತ. ನೀವು ಹಂಗೆ ತಿಳ್ಕೊಬೇಕು ಅಂದರೆ ಮೊದಲು ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ಳಿ. ನಿಮಗೆ ಹತ್ತಿರವಾಗಿರೋರು ಯಾರೂ ಇಲ್ಲ ಅನ್ನೋದನ್ನು ಹೇಳ್ತಾ ಇರೋದು. ಗಾಢವಾಗಿ ನೀವು ಯೋಚನೆ ಮಾಡಿ. ನಿಮ್ಮೊಳಗಿರುವಂತಹ ಎಷ್ಟೋ ಸತ್ಯಗಳು, ರಹಸ್ಯಗಳನ್ನ ನಾವು ನಮ್ಮೊಳಗೆ ಬಿಟ್ಟು ಹೊರಗಡೆ ಒಂದು ಸ್ವಲ್ಪನೂ ನಾವು ಹೊರಗಡೆ ಹಾಕೋಕ್ಕಾಗಲ್ಲ ಅಂದಮೇಲೆ ನಿಜವಾಗ್ಲೂ ನಮ್ಮ ಜೊತೆಗೆ ಹತ್ತಿರ ಇರೋರು ಯಾರು? ನಾನೇ ಅಲ್ವಾ? ಸೊ
ನಾನಿಲ್ಲಿ ಯೋಚನೆ ಮಾಡಬೇಕು, ನಮ್ಗೆ ಇಷ್ಟವಾಗಿರೋರ ಬಗ್ಗೆ ತಿಳ್ಕೋಬೇಕು ಅಂದರೆ ನಮ್ಮನ್ನು ನಾವು ಇಷ್ಟಪಟ್ಟು ನಮ್ಮ ಬಗ್ಗೆ ನಾವು ತಿಳ್ಕೋಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇರೋದು. ಸೊ ಭೂಮಿಲಿ ಹಣೆ ಬರಹ ಬದಲಾಯಿಸ್ಕೊಂಡು ಆ ಕ್ಷಣಕ್ಕೆ ಅಗತ್ಯವಿರುವಂತಹ ಗಮನವನ್ನು ಕ್ರಿಯೇಟಿವಿಟಿಯಾಗಿ ಯೂಸ್ ಮಾಡಿಕೊಂಡು ಎಷ್ಟೋ ಜನ ಜೀವನವನ್ನು ನಡೆಸಿರೋರಿದ್ದಾರೆ. ಹಣೆ ಬರಹನೇ ಬದಲಾಯಿಸಿ ಜೀವನವನ್ನು ಮಾಡ್ಕೊಂಡಿರೋರು ಇದ್ದಾರೆ. 50, 500, 5,000 ವರ್ಷಗಳ ಬಳಿಕ ಕೂಡ ಬೇರೆ ಯಾರೋ ನಮ್ಮ ಕೆಲಸ ಮಾಡಿ ಮುಗಿಸ್ಲಿ ಅಂತ ವೆಯ್ಟ್ ಮಾಡಿದೆ, ಅವ್ರ ಕೆಲಸ ಅವರೇ ಮಾಡಿದ್ದಾರೆ. ಇನ್ನೊಬ್ರನ್ನ ಅವರು ವೆಯ್ಟ್ ಮಾಡಿಲ್ಲ, ಇನ್ನೊಬ್ರಿಗೋಸ್ಕರ ಕಾಯಲಿಲ್ಲ, ಇನ್ನೊಬ್ರಿಗೋಸ್ಕರ ಸಹಾಯನ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಸೊ ದೇಶದಲ್ಲಿ ಯಾರೆಲ್ಲ ಇವತ್ತು ಕೂಗಾಡ್ತಾ ಇದ್ದಾರೆ, ಕಿರ್ಚಾಡ್ತಾ ಇದ್ದಾರೆ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ, ಅವ್ರು ಬರೀ ಮಾತಾಡ್ತಾ ಇದ್ದಾರೆ. ಆದರೆ ಕೆಲವರು ಮಾತಾಡೋದ್ರ ಜೊತೆಗೆ ಕೆಲಸ ಮಾಡ್ತಾ ಇದ್ದಾರೆ, ಬೇರೆಯವ್ರ ಮೇಲೆ ನಿರೀಕ್ಷೆನ ಇಟ್ಕೊಳ್ದೆ. ಇವರೆಲ್ಲ ಯಾರು ಅಂದರೆ ಅವ್ರ ಬಗ್ಗೆ ಅವರು ತಿಳ್ಕೊಂಡಿರೋರು. ಯಾರು ಯಾವಾಗಲೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತಾರೆ ಅಂದರೆ ಯಾರಿಗೆ ಅವ್ರ ಬಗ್ಗೆ ಅವ್ರಿಗೆ ಗೊತ್ತಿರಲ್ಲ, ಅವ್ರು ಮಾತ್ರ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದು. ಯಾರು ಅವ್ರ ಬಗ್ಗೆ ಅವ್ರು ತಿಳ್ಕೊಂಡಿರ್ತಾರೆ ಅವರು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾ ಇರೋದು. ಸೊ ಇಲ್ಲೇನಂತ ಅಂದರೆ ನಾವು ಇವತ್ತು ವಿಜ್ಞಾನ ತುಂಬಾ ಬೆಳೆದಿದೆ. ಫಾರ್ ಎಕ್ಸಾಂಪಲ್ ಭಾಷೆ ಅರ್ಥ ಆಗಲಿಲ್ಲ ಅಂತ ಅಂದರೆ ಆವಾಗ ಹೆಂಗಪ್ಪ ಮಾತಾಡೋದು ಅನ್ನಿಸ್ತಿತ್ತು. ಆದರೆ ಇವಾಗ ನಾವು ಗೂಗಲಲ್ಲಿ ನಮ್ಮ ಭಾಷೆ ಮಾತಾಡಿದ್ರೆ ಸಾಕು, ಅವ್ರ ಭಾಷೆ ಟ್ರಾನ್ಸ್ಲೇಟ್ ಮಾಡಿ ಹೇಳುತ್ತೆ. ಟೆಕ್ನಾಲಜಿ ಬೆಳೆದಿದೆ, ಎಲ್ಲಾದರೂ ಹೋಗಿ ನಾವು ಬದುಕ್ಬೋದು. ಸಂಸ್ಕೃತಿ ಕೂಡ ಬದಲಾಗಿದೆ. ಆ್ಯಂಡ್ ದೂರ ಹೋಗೋದಕ್ಕೆ ಇವತ್ತು ಆವಾಗ ನಡ್ಕೊಂಡು ಓಡಾಡ್ತಿದ್ರು, ಇವಾಗ ಗಾಡಿಗಳಿದೆ, ಬಸ್ ಇದೆ, ಫ್ಲೈಟ್ ಇದೆ, ಏನು ತುಂಬ ಸಾವಿರಾರು ಮೈಲಿಗಳನ್ನು ನಾವು ಗಂಟೆಗಳಲ್ಲಿ ತಲುಪ್ಬೋದು. ಅವಾಗೆಲ್ಲ ವರ್ಷಾನುಗಟ್ಟಲೆ ಎಲ್ಲ ಆಗ್ತಾಯಿತ್ತು, ಸಮುದ್ರನ ದಾಟೇ ಹೋಗಬೇಕಿತ್ತು. ಈಗ ಎಲ್ಲ ಕೂಡ ಗಂಟೆಗಳಲ್ಲೇ ರೀಚ್ ಆಗುವಂಥ ವಿಜ್ಞಾನ ಬೆಳೆದಿದೆ. ಆದರೆ ಇದೆಲ್ಲದರ ಮಧ್ಯ ನಾವು ಜಾಗರೂಕತೆಯಿಂದ ನಾವು ಗಮನನ ಅಂದರೆ ಆನಂದದ ಕಡೆಗೆ ಗಮನನ ಕೊಟ್ಟು ಕ್ರಿಯೇಟಿವಿಟಿಯಿಂದ ನಾವಿದ್ದು ನಮ್ಮೊಳಗೆ ನಾವು ಟ್ರಾವೆಲ್ ಮಾಡಬೇಕು. ಗಂಟೆಗಳು ತಗೋತೀವಿ ಬೇರೆ ದೇಶಕ್ಕೆ ಟ್ರಾವೆಲ್ ಮಾಡೋಕ್ಕೆ, ಬಟ್ ನಮ್ಮೊಳಗಡೆ ನಾವು ಟ್ರಾವೆಲ್ ಮಾಡೋಕ್ಕೆ ಎಷ್ಟು ಗಂಟೆಗಳನ್ನ ತಗೋತಾ ಇದ್ದೀರಾ? ದಿನದಲ್ಲಿ ಎಷ್ಟು ಅವರ್ ನಿಮ್ಮೊಳಗಡೆ ಹೋಗಿ ಬರ್ತಾ ಇದ್ದೀರಾ? ಫಾರಿನ್ಗೆ ಹೋಗಬೇಕು ಅಂತ ಆಸೆ ಇದೆ, ಬಟ್ ನಿಮ್ಮೊಳಗಡೆ ಹೋಗೋದಕ್ಕೆ ಆಸೆ ಇದೆಯಾ? ಸೊ ನಾವು ಯಾರನ್ನೋ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಮ್ಮ ಬಗ್ಗೆ ನಾವು ತಿಳ್ಕೊಬೇಕು. ಬೇರೆಯವರ ತಪ್ಪುಗಳನ್ನು ನಾವು ನೋಡೋದ್ರ ಬದಲು ನಮ್ಮ ತಪ್ಪುಗಳನ್ನು ನೋಡಬೇಕು. ಬೇರೆಯವ್ರನ್ನ ಹೊಗಳೋದ್ರ ಬದಲು ನಮ್ಮನ್ನು ನಾವು ಹೊಗಳಬೇಕು. ಬೇರೆಯವರು ಲಕ್ಕು, ಅವರ ಅದೃಷ್ಟ ಅಂತ ಮಾತಾಡೋದ್ರ ಬದಲು ನಾವು ನಮ್ಮ ಅದೃಷ್ಟನ ನೋಡ್ಕೋಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇರೋದು. ಅಂದರೆ ತುಂಬ ಹತ್ತಿರವಾದವರು ನಮಗೆ ನಾವೇನೇ ಅನ್ನೋದನ್ನು ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ನಾವು ಯಾವ ರೀತಿ ಬದುಕಬೇಕು ಅಂತ ಇವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ತುಂಬ ಕ್ರಿಯೇಟಿವಿಟಿಯಿಂದ, ಪ್ರಾಕ್ಟಿಕಲ್ಲಾಗಿ, ಬುದ್ಧಿವಂತಿಕೆಯಿಂದ, ಸೂಕ್ಷ್ಮತೆಯಿಂದ, ಭಕ್ತಿ ಭಾವದಿಂದ, ಜಾಗರೂಕವಾಗಿ ನಾವು ಜೀವನ ಮಾಡಿದ್ರೆ ನಮ್ಮನ್ನು 100 ಜನ ಹಿಂಬಾಲಿಸ್ತಾರೆ. ಆ 100 ಜನರನ್ನು 1000 ಜನ ಹಿಂಬಾಲಿಸ್ತಾರೆ. ನಮಗೆ ಫಾಲೋವರ್ಸ್ ಎಲ್ಲ ಸಿಗೋದು, ನಮ್ಮನ್ನು ಫಾಲೋ ಮಾಡಿದವ್ರನ್ನ ಇನ್ನೊಬ್ಬರು ಫಾಲೋ ಮಾಡ್ತಾರೆ, ಅವ್ರನ್ನ ಫಾಲೋ ಮಾಡಿದವ್ರನ್ನ ಇನ್ನೊಬ್ಬರು ಫಾಲೋ ಮಾಡ್ತಾರೆ. ಅಂದರೆ ಅವರೆಲ್ಲ ಫಾಲೋವರ್ಸ್ ಅಲ್ಲ, ಅವರೆಲ್ಲರೂ ಕೂಡ ವೈಯಕ್ತಿಕವಾಗಿ ಲೀಡರ್ಸ್. ಅಂದರೆ ಅವರು ನನ್ನನ್ನು ಫಾಲೋ ಮಾಡಿಲ್ಲ, ನನ್ನ ಕಾನ್ಸೆಪ್ಟನ್ನ ಫಾಲೋ ಮಾಡಿದ್ರು ಅಂತ. ಸೊ ಆ ರೀತಿ ನಾವು ಬದುಕಬೇಕು. 100 ಜನ ನಿಮ್ಮನ್ನು ಹಿಂಬಾಲಿಸ್ತಾರೆ, ಆ 100 ಜನರನ್ನು 10,000 ಜನ ಹಿಂಬಾಲಿಸ್ತಾರೆ, ಆ 10,000 ಜನರನ್ನು 10 ಲಕ್ಷ ಜನ ಹಿಂಬಾಲಿಸ್ತಾರೆ. ಈ ರೀತಿ ಮಾಡ್ತಾ ಮಾಡ್ತಾ ಸ್ವಲ್ಪ ಸಮಯದಲ್ಲಿ ವಿಸ್ತಾರವಾಗಿ ಬೆಳೆದು ಇಡೀ ಪ್ರಪಂಚವನ್ನು ಹಬ್ಬಿಸುವಂತಹ ಶಕ್ತಿ ನಿಮ್ಮೊಳಗಡೆ ಇದೆ, ನನ್ನೊಳಗಡೆ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ, 10 ಲಕ್ಷ ಮಂದಿಯನ್ನು ನಾವು ಯಾವ ರೀತಿ ನಾವು ಬದುಕಬೇಕು ಅಂದರೆ, 10 ಲಕ್ಷ ಜನರ ಜೀವನ ನನ್ನ ಕೈಯಲ್ಲಿದೆ, ಅವರ ಜವಾಬ್ದಾರಿ ನನ್ನ ಕೈಯಲ್ಲಿದೆ ಅನ್ನೋ ಭಾವನೆಯಿಂದ ನಾವು ಬದುಕಬೇಕಂತೆ. ನಾವು ನಮ್ಮ ಬಗ್ಗೆನೇ ನಾವು ಕೇರ್ ತಗೋತಾ ಇಲ್ಲ, ಆದರೆ ಅವರೆಲ್ಲರೂ ನಮ್ಮ ರೆಸ್ಪಾನ್ಸಿಬಿಲಿಟಿ ಅಂತ ಬಂದಾಗ ನಾವು ನಮ್ಮ ಬಗ್ಗೆ ಕಾಳಜಿನ ತಗೊತೀವಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ನಾವು ಯಾರನ್ನಾದರೂ ಪಡೆಯೋದಕ್ಕೆ ಅಥವಾ ಬಲವಾಗಿರೋದು ಅಂದರೆ ನಾವು ಸ್ಟ್ರಾಂಗಾಗಿರಬೇಕು ಅಂದರೆ ನಮ್ಮ ಹತ್ರ ಸೈನ್ಯ ಇರೋ ಅವಶ್ಯಕತೆ ಇಲ್ಲ, ಸೋಲ್ಜರ್ಸ್ ನಮ್ಮ ಹತ್ರ ಇರೋ ಅವಶ್ಯಕತೆ ಇಲ್ಲ. ನೀವು ಅದನ್ನೇನು ಇಟ್ಕೋಬೇಡಿ. ನೀವು ಹೆಂಗಿರಬೇಕು, ಯಾವ ಥರದ ವ್ಯಕ್ತಿ ನೀವು ಆಗಿರಬೇಕು ಅಂದರೆ, ಯಾರಾದರೂ ಒಬ್ಬರಿಗೆ ಸಮಸ್ಯೆ ಬಂದಾಗ, ಯಾರಾದರೂ ಒಬ್ಬರಿಗೆ ಮಾರ್ಗದರ್ಶನ ಬೇಕು ಅಂದಾಗ, ಗೈಡೆನ್ಸ್ ಬೇಕು ಅಂದಾಗ, ಡೈರೆಕ್ಷನ್ಸ್ ಬೇಕು ಅಂದಾಗ ಅವ್ರ ಕಣ್ಮುಚ್ಚಿ ಯೋಚನೆ ಮಾಡಿದ ತಕ್ಷಣ ನೀವು ನೆನಪಾಗಬೇಕು. ಆ ಥರದ ವ್ಯಕ್ತಿಗಳು ನೀವಾಗಬೇಕು ಅಂದರೆ ನಿಮ್ಮೊಳಗೆ ನೀವು ಹೋಗಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ ಅಲ್ಲ. ನಮ್ಗೆ ಹೆಂಗೆ ಅಂದರೆ, ಅಯ್ಯೋ ಪ್ರಾಬ್ಲಮ್ ಬಂದ ತಕ್ಷಣ ನನಗೆ ಕಾಲ್ ಮಾಡ್ತಾರಾ, ಹಾಗಾದರೆ ಸವಾಸನೆ ಬೇಡಪ್ಪ, ಇದರಿಂದ ಫಸ್ಟ್ ಎಸ್ಕೇಪ್ ಆಗಿಬಿಡೋಣ ಅಂತಲೇ ತುಂಬ ಜನ ಯೋಚನೆ ಮಾಡ್ತಿದ್ದೀರಾ ಅಲ್ವಾ ಅಂತಲೂ ಕೇಳ್ತಾ ಇದ್ದಾರೆ. ಆದರೆ ನಿಮ್ಮಲ್ಲಿ ಶ್ರೇಷ್ಠವಾದಂತಹ ಶಕ್ತಿಯನ್ನು ನೀವು ಹೊರಗಡೆ ಹಾಕ್ಕೋಬೇಕು ಅಂದರೆ ಇದು ಒಂದು ಒಳ್ಳೆಯ ಮಾರ್ಗ. ಇದೇ ನಿಮ್ಮ ಹತ್ರ ಇರಬೇಕಾಗಿರುವಂತಹ ನಿಜವಾದ ಶ್ರೇಷ್ಠವಾದ ಶಕ್ತಿ ಅನ್ನೋದನ್ನು ಹೇಳ್ತಿದ್ದಾರೆ.
ಇದಕ್ಕೆ ಯಾವುದೇ ಕಾನೂನಿನ ಅಡಿಯಲ್ಲೂ ಕೂಡ ಇದನ್ನು ತರಕ್ಕೆ ಸಾಧ್ಯ ಇಲ್ಲ. ಭಾವನೆಗಳನ್ನು ನೀವು ಕಾನೂನು ಅಡಿಯಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ. ಸೊ ಭಾವನೆಗಳನ್ನು ಗಟ್ಟಿ ಮಾಡಬೇಕು, ಕೋಟಿ ಕೋಟಿ ಜನರ ಲೈಫ್ನ ನಾವು ಏನು ಹೇಳ್ತಾರೆ ಟ್ರಾನ್ಸ್ಫಾರ್ಮ್ ಮಾಡಬೇಕು ಅಂದರೆ ನೀವು ನಿಮ್ಮೊಳಗೆ ಟ್ರಾವೆಲ್ ಮಾಡಬೇಕು. ನಿಮ್ಮ ತಪ್ಪು ಒಪ್ಪುಗಳನ್ನು ನೋಡ್ಕೋಬೇಕು, ಮತ್ತು ಆಗದೆ ಇರೋಂಗೆ ನೋಡ್ಕೋಬೇಕು. ನೀವು ಜೀವನನ ಏನು ಹೇಳ್ತಾರೆ ಪ್ರತಿ ಕ್ಷಣ ಅದನ್ನು ಎಕ್ಸ್ಪೆರಿಮೆಂಟ್ಸ್ ಮಾಡಬೇಕು, ಎಕ್ಸ್ಪೀರಿಯನ್ಸ್ ಮಾಡಬೇಕು, ಎಕ್ಸ್ಪೆರಿಮೆಂಟ್ ಮಾಡಬೇಕು. ಜೀವನನ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಹಾಗೆ ನಮ್ಮ ಲೈಫ್ನ ಇನ್ ಡೀಪ್ ನಾವು ತೊಗೊತಾ ಹೋಗಬೇಕು. ನಾಯಕರಾಗಿ ಬಲವಂತವಾಗಿ ನಾಯಕರಾಗಬೇಡಿ. ನಿಮ್ಮ ಜವಾಬ್ದಾರಿಗಳನ್ನು ಪ್ರತಿಯೊಬ್ಬರು ಕೂಡ ಅವರವರ ಜವಾಬ್ದಾರಿಗಳನ್ನು ಸಂಪೂರ್ಣವಾಗಿ ಅವರು ಅರ್ಥಕೊಂಡು ಆನಂದದಿಂದ ಕೆಲಸ ಮಾಡಿಬಿಟ್ರೆ, ಅವ್ರು ಮಾಡೋ ಕೆಲಸನೇ ಆನಂದದಿಂದ ಮಾಡಿಬಿಟ್ರೆ ಇಡೀ ದೇಶದಲ್ಲಿ ಏನು ತುಂಬ ದೊಡ್ಡ ಮಟ್ಟದಾದಂತಹ ಬದಲಾವಣೆ ಆಗುತ್ತೆ. ಇಡೀ ದೇಶವನ್ನೇ ಬದಲಾಯಿಸ್ಬೋದು ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಇನ್ನು ಯಾವುದಕ್ಕೋಸ್ಕರ ಕಾಯ್ತಾ ಇದ್ದೀರಾ? ಯೋಚನೆ ಮಾಡಿ. ನಿಮ್ಮೊಳಗಡೆ ನಿಮ್ಮ ಸ್ಟ್ರೆಂತ್ ಏನು, ನಿಮ್ಮ ವೀಕ್ನೆಸ್ ಏನು, ನೀವೇನು ಮಾಡಬಾರ್ದು, ನೀವೇನು ಮಾಡಬೇಕು, ನೀವು ಹೇಗಿರಬೇಕು, ನೀವು ಹೇಗೆ ಇರಬಾರ್ದು, ನೀವು ಏನನ್ನು ಮಾಡಿದ್ರೆ ಸಂತೋಷವಾಗಿರ್ತೀರಾ, ನಿಮ್ಮ ಜೊತೇಲಿ ಇರೋರನ್ನ ಸಂತೋಷವಾಗಿಡೋದ್ರಿಂದ ನೀವು ಹೇಗೆ ಸಂತೋಷವಾಗಿರ್ತೀರಾ. ಸೊ ನೀವು ಯಾರ ಮೇಲೆ ಡಿಪೆಂಡ್ ಆಗಿದ್ದೀರಾ, ನಿಮ್ಮ ಸೀಕ್ರೆಟ್ಸ್ ಯಾರ ಹತ್ರ ಹೇಳ್ತಾ ಇದ್ದೀರಾ, ನಿಜವಾಗ್ಲೂ ನೀವು ಯಾರ ಬಗ್ಗೆ ಕಾಳಜಿ ತೊಗೋಬೇಕು ಅಂದರೆ ನಮಗೆ ತುಂಬ ಹತ್ತಿರವಾಗಿರೋರ ಬಗ್ಗೆ ನಾವು ಕಾಳಜಿ ತೊಗೋಬೇಕು. ಹಾಗಿದ್ರೆ ನಮಗೆ ತುಂಬ ಹತ್ತಿರವಾಗಿರೋರು ಯಾರು? ನಮಗೆ ನಾವೇ ತುಂಬ ಹತ್ತಿರವಾಗಿರೋರು. ನಾವು ಮಕ್ಕಳು, ಗಂಡ, ಹೆಂಡತಿ ಅಂತ ಏನು ಹೇಳ್ತೀವಿ ಅದೆಲ್ಲ ಖಂಡಿತ ಸಾಧ್ಯ ಇಲ್ಲ. ನಾವು ನಮ್ಮ ಲಿಮಿಟ್ ಕ್ರಾಸ್ ಮಾಡಿ ಕೂಡ ನಾವು ಹೋಗ್ಬೋದು. ನಮಗೆ ಲಿಮಿಟೇ ಇರೋದಿಲ್ಲ, ನಮ್ಮೊಳಗಡೆ ನಾವು ಹೋಗೋದಕ್ಕೆ ಲಿಮಿಟೇ ಇರೋದಿಲ್ಲ. ಆದರೆ ಬೇರೆಯವರು ನಮ್ಮ ಜೀವನದಲ್ಲಿ ಬರಬೇಕು ಅಂದರೆ ಎಲ್ರಿಗೂ ಒಂದೊಂದು ಲಿಮಿಟ್ ಇರುತ್ತೆ. ಆಗಲೇ ಹೇಳ್ದಂಗೆ ಮಕ್ಕಳಿಗೂ ಒಂದು ಲಿಮಿಟ್ ಇರುತ್ತೆ, ಗಂಡ ಹೆಂಡತಿಗೆ ಲಿಮಿಟ್, ಅಪ್ಪ ಅಮ್ಮಂಗೆ ಲಿಮಿಟ್. ಆದರೆ ನನ್ನ ಜೊತೆಗೆ ನನ್ನ ಸಂಬಂಧಕ್ಕೆ ಮಾತ್ರ ಲಿಮಿಟ್ ಇರೋದಿಲ್ಲ. ಹಾಗಾಗಿ ನಮ್ಮನ್ನು ನಾವು ಸಂಪೂರ್ಣವಾಗಿ ತಿಳ್ಕೊಂಡು ನಮ್ಮ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಂಡು ಆನಂದದಿಂದ ಜೀವನವನ್ನು ಮಾಡೋಣ. ಥ್ಯಾಂಕ್ ಯು.